ಎಷ್ಟರ ಮಟ್ಟಿಗೆ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ತೀರಿ ಅಂತಂದ್ರೆ ಮದುವೆ ಆದವರು ನಮ್ಮ ಜಿಲ್ಲಾ ಕೋರ್ಟ್ ಒಳಗ ಹಲವಾರು ಈ ಸಂಸಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಗಳದಾವು. ಸಂಸಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಗಳದಾವು. ಅಲ್ಲಿ ಹೋಗಿ ನ್ಯಾಯ ಬಗೆಹರಿಸಬೇಕು ಅಂತ ತಿಳ್ಕೊಂಡು ಜಡ್ಜ್ಗಳು ಕುಂತಿರ್ತಾರ, ಇವ್ರು ಕೇಸ್ ಹಾಕಿರ್ತಾರೆ, ನಮಗೆ ಕೆಲಸ ಆಗೋಂಗಿಲ್ಲ ಅಂತ ತಿಳ್ಕೊಂಡು. ಎದಕ್ಕೆ ಕೇಸ್ ಹಾಕಿರ್ತಾರಪ್ಪ ಅಂತಂದ್ರ ಮದುವೆ ಮನೆಯೊಳಗ ಅನ್ನ ಸಾರ ಜೊತೆಗೆ ಹಪ್ಪಳ ಕೊಟ್ಟಿಲ್ಲ ಅಂತ ಕೇಸ್ ಹಾಕ್ಯಾರ. ವಿಚಾರ ಮಾಡಿ, ಮದುವೆ ಮನೆಯೊಳಗ ಅನ್ನ ಸಾರೊಟ್ಟಿಗೆ ಹಪ್ಪಳ ಕೊಟ್ಟಿಲ್ಲ ಅಂತ ಕೇಸ್ ಹಾಕಿವಿ ಅಂತ ತಿಳ್ಕೊಂಡು ಮತ್ತೊಂದು ಕೇಸ್ ಬಂದಿರ್ತಾವ. ಎಂತ ಕೇಸ್ ಅಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ಮಲ್ಕೊಂಡಾಗ ಗೊರಗಿ ಜಾಸ್ತಿ ಹೊಡಿತಾರ ಅದಕ್ಕೆ ನಂಗೆ ಕೇಸ್ ಹಾಕೇನೆ ಅಂತ ಏನ್ ಹಣೆ ಬರೋದು. ಈ ವ್ಯವಸ್ಥೆಗೆ ಮದುವೆ ಆಗಬೇಕಾ? ಮದುವೆ ಎನ್ನುವಂಥದ್ದು ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥ ವ್ಯವಸ್ಥೆ. ಆ ವ್ಯವಸ್ಥೆಯನ್ನ 7 ಮಂದಿಗೆ ಕಲ್ಪಿಸಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಅವಳೂರಿನ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿಯವರು ಎನ್ನುವಂತ ಮಾತನ್ನ ಹೇಳಬೇಕಾಗ್ತಾ ಇದೆ. ನೀವೆಲ್ಲ ಏನು ಮದುವೆ ಆಗೋರಿದ್ದೀರಲ್ಲ, ನೀವು ಮದುವೆ ಆದಂಥವ್ರು ನಿಮ್ಮ ಜೀವಮಾನದೊಳಗೆ ಯಾರನ್ನು ಮರಿತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಸೇವಾ ಸಮಿತಿಯವರು ಮಾತ್ರ ಮರಿಬೇಡ್ರಿ ಎನ್ನುವಂತ ಮಾತನ್ನ ಹೇಳಬೇಕಾಗ್ತಾ ಇದೆ. ಬಹಳ ಮದುವೆ ಗಂಡು ಹೋಗಿರ್ತೀವಿ ನಾವು ಕೂಡ, ಇಷ್ಟು ಶಾಂತವಾಗಿ ಕೂತ್ಕೊಂಡಿರಲ್ಲ. ಇದು ಬಸವೇಶ್ವರ ಸ್ವಾಮಿಯ ಶಕ್ತಿ ಎನ್ನುವಂತಹ ಮಾತನ್ನ ಹೇಳಬೇಕಾಗ್ತದೆ. ಮದುವೆ ಆದ್ಮೇಲೆ ಎಲ್ಲ ನೀವು ಏನೇ ಇದ್ರು ಸಹಿತ ನೀವು ದೊಡ್ಡ ಪೊಲೀಸ್ ಆಫೀಸರ್ ಇರ್ಬೋದು, DC ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಮನಿ ಒಳಗೆ ಬಂದಾಗ ಮಕ್ಕಳಿಗೆ ತಂದೆಯಾಗಿ ಹೆಂಡತಿಗೆ ಗಂಡನಾಗಿ ಒಳಗೆ ಬಂದಿಪ್ಪ ಅಂತಂದ್ರ ನೀವು ನಿಜವಾಗಿರ್ತಕ್ಕಂಥ ಗೃಹಸ್ಥನಾಗ್ತಾ ಇದೆಯಾ ಅಂತಕ್ಕಂಥ ಮಾತು